ಹೆಲೋ, ವೆಲ್ಕಮ್ ಟು ಮೈ ಚಾನೆಲ್. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತುಂಬಾ ಸಫರ್ ಆಗ್ತಿರೋ ಒಂದು ರೀಸನ್ ಅಂದ್ರೆ ಮೆನೋಪಾಸ್ ಇಂದ ಎಷ್ಟೊಂದು ಹೆಣ್ಮಕ್ಳು ಅವ್ರ ಜೀವನನೇ ನರಕ ಆಗೋ ಮಟ್ಟಿಗೆ ಸಫರ್ ಆಗ್ತಿರ್ತಾರೆ. ಸೊ ಇದರಿಂದ ಹೊರಬರಬೇಕು ಹೆಣ್ಮಕ್ಳು ಅಂದ್ರೆ ಇವಾಗ 40 ಎಬವ್ ಏಜ್ ದಾಟಿದೆ ಅಂದ್ರೆ ತುಂಬಾ ಹೆಣ್ಮಕ್ಳು ತುಂಬಾ ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಸಫರ್ ಆಗ್ತಿರ್ತಾರೆ ಮೆನೋಪಾಸಿನ ಒಂದಲ್ಲ ಒಂದು ರೀಸನ್ ಇಂದ. ಓಕೆನಾ? ಎಷ್ಟೋ ಜನಕ್ಕೆ ಏನ್ ಪ್ರಾಬ್ಲಮ್ ಆಗ್ತಿದೆ, ಅದನ್ನ ನಾನು ಹೇಗೆ ಅದರಿಂದ ಹೊರಗಡೆ ಬರಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಮೆನೋಪಾಸ್ ಆಗ್ತಾ ಇರೋ ಟೈಮಲ್ಲಿ ನಾವು ಯೋಗ, ಧ್ಯಾನ, ಪ್ರಾಣಾಯಾಮ ಅಥವಾ ಜಿಮ್ಮಿಗೆ ಹೋಗ್ಬೇಕು, ಇಲ್ಲ ಏರೋಬಿಕ್ ಕ್ಲಾಸಿಗೆ ಹೋಗ್ಬೇಕು, ಅಥವಾ ಯಾವುದೂ ಆಗಿಲ್ಲ ಅಂದ್ರೆ ವಾಕಿಂಗು, ಯಾವ್ದಾದ್ರೂ ಒಂದೆರಡು ಫಿಸಿಕಲ್ ಆಕ್ಟಿವಿಟಿನ ಮಾಡಬೇಕು. ಎವ್ರಿ ಡೇ 1 ಅವರ್ ಆದ್ರೂ ನಾವು ಈ ತರ ಫಿಸಿಕಲ್ ಆಕ್ಟಿವಿಟಿಯನ್ನ ನಮಗೆ ನಾವು ಕೊಟ್ಟುಕೊಂಡು ಟೈಮ್, ವರ್ಕಿಂಗ್ ವುಮೆನ್ ಇರ್ಲಿ, ಹೌಸ್ ವೈಫ್ ಇರ್ಲಿ, ಯಾರೇ ಇದ್ರೂ 1 ಅವರ್ ಅಥವಾ 2 ಅವರ್ಸ್ ಆದ್ರೂ ನಾವು ನಮಗಾಗಿ ಸ್ಪೆಂಡ್ ಮಾಡಿದ್ರೆ ಮಾತ್ರ ಈ ಮೆನೋಪಾಸ್ ಅನ್ನ ಸ್ವಲ್ಪ, ಅಂದ್ರೆ ಮೆನೋಪಾಸ್ ಇಂದ ಏನು ತುಂಬಾ ಸಿಂಪ್ಟಮ್ಸ್ ಕ್ರಿಯೇಟ್ ಆಗ್ತಿರುತ್ತೋ ಅದನ್ನ ಕಂಟ್ರೋಲ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಆಗಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಜೊತೆಗೆ ನಾವು ಉತ್ತಮ ಆಹಾರವನ್ನ ತೆಗೆದುಕೊಳ್ಬೇಕು. ನಮ್ಮ ಫುಡ್ ಅಲ್ಲಿ ಎಲ್ಲಾ ತರ ಸೊಪ್ಪು, ತರಕಾರಿ, ಹಣ್ಣು, ನಮಗೇನೇನ್ ಬೇಕು ನಮ್ ದೇಹಕ್ಕೆ ಅದೆಲ್ಲ ಇರೋ ತರ ನೋಡ್ಕೊಬೇಕು, ಇದೆಯಾ ಅಂತ ನೋಡ್ಬೇಕು. ಸುಮ್ನೆ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ತಿಂದ್ರೆ ಅದು ನಮ್ಮ ಮೆನೋಪಾಸ್ ಮೇಲೆ ಸಿಂಪ್ಟಮ್ಸ್ ಅನ್ನ ಇನ್ನು ಜಾಸ್ತಿ ಕ್ರಿಯೇಟ್ ಮಾಡೋ ತರ ಆಗ್ಬಿಡತ್ತೆ. ಸೊ ಒಳ್ಳೆ ಫುಡ್ ಅನ್ನ ತಿನ್ಬೇಕು. ಯಾವುದೇ ಡೆಫಿಷಿಯನ್ಸಿ ನಮ್ಮ ದೇಹದಲ್ಲಿ ಆಗದೆ ಇರೋ ತರ ನಾವು ನೋಡ್ಕೊಬೇಕು. ಯಾವುದೇ ವೈಟಮಿನ್ ಇಂದು ಡೆಫಿಷಿಯನ್ಸಿನ ನಾವು ಆಗದೆ ಇರೋ ತರ ನಾವು ಫುಡ್ ಅನ್ನ ತಗೊಬೇಕು. ಜೊತೆಗೆ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡಬೇಕು. ಇದರ ಜೊತೆಗೆ ನಮಗೆ ಎಮೋಷನಲ್ ಸಪೋರ್ಟು ಮನೆಯವರದ್ದು ಬೇಕಾಗತ್ತೆ. ಅಂದ್ರೆ ಗಂಡ, ಮಕ್ಕಳು ಅಥವಾ ಮನೇಲಿ ಯಾರ್ಯಾರಿದಾರೋ ಅವರದ್ದು ಎಮೋಷನಲ್ ಸಪೋರ್ಟು ತುಂಬಾನೇ ಬೇಕು. ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡತ್ತೆ. ಇವಾಗ ಎಷ್ಟೋ ಜನರಿಗೆ ಯಾವುದೇ ಡೆಫಿಷಿಯನ್ಸಿ ಇರಲ್ಲ, ಅವ್ರು ಫಿಸಿಕಲಿನೂ ಫಿಟ್ ಆಗಿ ಆಕ್ಟಿವ್ ಆಗಿ ಅಂದ್ರೆ ಆಕ್ಟಿವಿಟೀಸ್ನೆಲ್ಲ ಮಾಡ್ಕೊಂಡೇ ಇರ್ತಾರೆ. ಬಟ್ ಅವರಿಗೆ ಎಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಎಮೋಷನಲಿ ಸಪೋರ್ಟ್ ಸಿಗೋದಿಲ್ಲ. ಎಷ್ಟೋ ಮಂದಿ ಹೇಳ್ತಿರ್ತಾರೆ, ನಾನೇನು ಶೇರ್ ಮಾಡಿದ್ರು ನಾನು ಕೇಳೋರಿಲ್ಲ, ಅಥವಾ ಏನಾದ್ರೂ ಹೇಳಿದ್ರೆ ನೀನ್ ಯಾವಾಗ್ಲೂ ಇದೇ ತರ ಹೇಳ್ತಿರ್ತೀಯ, ನೀನ್ ಮುಗಿಯೋದಿಲ್ಲ, ಈ ತರ ಎಲ್ಲ ರೆಸ್ಪಾಂಡ್ ಮಾಡ್ಬಿಡ್ತಾರೆ ಮನೆಯಲ್ಲಿ. ಮಕ್ಕಳಿಗೆ ಅರ್ಥ ಆಗಲ್ಲ, ಚಿಕ್ಕವ್ರು ಇರ್ತಾರೆ ಅಥವಾ ಸ್ವಲ್ಪ ದೊಡ್ಡವರಿದ್ರು. ನಾವೇನೆ ಎಷ್ಟೋ ಜನ ತಾಯಂದಿರು ಏನ್ ಮಾಡ್ತಾರೆ ಅಂದ್ರೆ, ಗಂಡು ಮಕ್ಕಳ ತಾಯಂದಿರು ಎಸ್ಪೆಷಲಿ ಅವ್ರು ಏನ್ ಮಾಡ್ತಾರೆ, ಗಂಡು ಮಕ್ಕಳ ಎದುರಿಗೆ ಈ ಮುಟ್ಟು ಅಥವಾ ಪೀರಿಯಡ್, ಮೆನೋಪಾಸು ಇದ್ರ ಬಗ್ಗೆ ಎಲ್ಲ ಮಾತೇ ಆಡೋದಿಲ್ಲ. ಅದು ಮಾತಾಡಿದ್ರೆ ನಮ್ಮ ಮಗನಿಗೇನೋ ಗೊತ್ತಾಗಬಾರದು, ನಾಚಿಕೆ ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಮಾಡೋದ್ರಿಂದ ಆ ಮಗು ಏನಾಗತ್ತೆ, ನೆಕ್ಸ್ಟ್ ಮುಂದೆ ದೊಡ್ಡದಾದ್ಮೇಲೆ ಮದ್ವೆ ಮಾಡ್ಕೊಳತ್ತಲ್ಲ, ಆವಾಗ ಆ ಮಗು ವೈಫಿಗೆ ಹೇಳತ್ತೆ, ನಮ್ಮ ಅಮ್ಮ ಈ ತರ ಎಲ್ಲ ಏನು ತೊಂದರೆ ಹೇಳ್ತಿರ್ಲಿಲ್ಲ, ಪೀರಿಯಡ್ ಆದಾಗ ಪೇನ್ ಅಂತಿರ್ಲಿಲ್ಲ, ಅಥವಾ ಸುಸ್ತು ಅಂತಿರ್ಲಿಲ್ಲ, ರೆಸ್ಟ್ ಬೇಕು ಅಂತಿರ್ಲಿಲ್ಲ, ನೀನೇನ್ ನಾಟಕ ಮಾಡ್ತಿದೀಯಾ ಅಂತ ಹೇಳೋ ತರ ಆಗತ್ತೆ. ಎಷ್ಟೋ ನಿಮ್ಮ ನಡುವೆ ಆ ತರ ಗಂಡು ಮಕ್ಳು ತುಂಬಾ ಜನ ಇರ್ತಾರೆ. ಎಷ್ಟೋ ಜನ ಗಂಡು ಮಕ್ಳಿಗೆ ಅರ್ಥ ಆದ್ರೂನು ಅವರು ಅರ್ಥ ಮಾಡ್ಕೊಳ್ದೆ ಇರೋ ತರ ನಾಟಕ ಮಾಡೋ ಗಂಡು ಮಕ್ಳು ನಾವು ತುಂಬಾನೇ ನೋಡ್ತೀವಿ. ಎಷ್ಟೋ ಜನ ಕೇರಿಂಗ್ ಗಂಡು ಮಕ್ಳು ಇರ್ತಾರೆ. ಬಟ್ ಕೇರ್ ಮಾಡ್ದೇನೆ, ಎಮೋಷನಲ್ ಸಪೋರ್ಟ್ ಕೊಡ್ದೇನೆ ಇರೋ ಮನೆಗಳಲ್ಲಿ ಹೆಣ್ಮಕ್ಳ ಜೀವನ ನರಕ ಆಗ್ಬಿಡತ್ತೆ. ಅವರಿಗೆ ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಳ್ದೆ ಇರೋಕ್ಕೂ ಆಗಲ್ಲ. ಆ ತರ ಹೇಳ್ಕೊಂಡ್ರು ಗುಡ್ ರೆಸ್ಪಾಂಡ್ ಬರಲ್ಲ ಅಂದ್ರೆ ನಾವ್ ಯಾಕೆ ಹೇಳ್ಕೊಂತೀವಿ ಅಂತ ಆಗ್ಬಿಡತ್ತೆ. ಅಥವಾ ಹೇಳ್ಕೊಂಡ್ ಮೇಲೆ ಮತ್ತೆ ಹೊರಟಾಗಿ ಏನೇನೋ ಉತ್ತರಗಳು ಬರುತ್ತೆ, ಅವರಿಂದ ಆನ್ಸರ್ ಮಾಡ್ತಾರೆ, ಅಥವಾ ವಾಪಸ್ ಏನೋ ಮಾತುಗಳನ್ನೇ ಕೇಳ್ಬೇಕಾಗತ್ತೆ. ಅಂದ್ರೆ ಹೇಳು ಪ್ರಯೋಜನ ಇಲ್ಲ ಅಂತ ಆಗೋಗ್ಬಿಡತ್ತೆ. ಸೊ ಎಲ್ಲಾ ಗಂಡ್ ಮಕ್ಕಳು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಬೇಕು. ಮದುವೆ ಮಾಡ್ಕೊಂಡಿದೀರಾ ಅಂದ್ರೆ ನೀವು ಅವರದ್ದು ಎಲ್ಲದರಲ್ಲೂ ಸಮವಾಗಿ ಶೇರ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗೋದನ್ನ ಕಲ್ತ್ಕೊಬೇಕು. ಮೆನೋಪಾಸು, ಪೀರಿಯಡ್ ಅಂದ್ರೆ ಬರೀ ಹೆಣ್ಮಕ್ಳಿಗಷ್ಟೇ, ಅದು ಗಂಡ್ ಮಕ್ಳು ಮಾತಾಡೋ ವಿಷಯನೇ ಅಲ್ಲ ಅಂತ ಅನ್ಕೊಂಡ್ರೆ ಅದು ಕಷ್ಟ ಆಗತ್ತೆ. ಸೊ ಎಲ್ಲ ಗಂಡ್ ಮಕ್ಳ ತಾಯಂದಿರು ಗಂಡು ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದನೇ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು. ಯಾರೇ ನಿಮ್ಮ ಮನೆಯಲ್ಲಿ ಮೆನೋಪಾಸ್ ಸ್ಟೇಜ್ ಅಲ್ಲಿ ಇದ್ದಾರೆ, ಅವರಿಗೆ ಸಪೋರ್ಟ್ ಬೇಕು ಅಂತ
ಇದೆ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಅವ್ರು ನಿಮ್ಮ ಅಕ್ಕನೇ ಇರಲಿ, ತಂಗಿ ಇರಲಿ, ಅಮ್ಮ ಇರಲಿ, ವೈಫ್ ಇರಲಿ, ಯಾರೇ ಇರಲಿ, ಸ್ವಲ್ಪನಾದರೂ ಎಮೋಷನಲ್ ಸಪೋರ್ಟನ್ನು ನೀವು ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಫಿಸಿಕಲ್ ಸಪೋರ್ಟ್ಗಳು ಬೇಕಾಗುತ್ತೆ. ಎಷ್ಟೋ ಮನೆಗಳಲ್ಲಿ ಮೆನೋಪಾಸ್ ಆಗ್ತಿರೋ ವುಮೆನ್ಗೆ ತುಂಬಾ ಕೆಲಸ ಮಾಡೋಕ್ಕೂ ಆಗಲ್ಲ, ಕಷ್ಟ ಆಗ್ತಿರುತ್ತೆ, ಏನೋ ಪೇನ್ ಇರುತ್ತೆ ಅಥವಾ ಮತ್ತೇನೇನೋ ಪ್ರಾಬ್ಲಮ್ ಆಗ್ತಿರುತ್ತೆ. ಆವಾಗ ಫಿಸಿಕಲ್ ಹೆಲ್ಪ್ ಬೇಕಾಗತ್ತೆ. ಬರೀ ಮೆಂಟಲ್ ಹೆಲ್ಪ್ ಒಂದೇ ಅಲ್ಲ, ಎಮೋಷನಲ್ ಹೆಲ್ಪ್ ಒಂದೇ ಅಲ್ಲ, ಸಪೋರ್ಟ್ ಒಂದೇ ಅಲ್ಲ, ಫಿಸಿಕಲ್ ಸಪೋರ್ಟು ಕೆಲವೊಮ್ಮೆ ಬೇಕಾಗ್ಬಿಡುತ್ತೆ. ಸೊ ಅದನ್ನೆಲ್ಲ ಏನು ಅಂತ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡೋರಿದ್ರೆ ಈ ಮೆನೋಪಾಸ್ ಅನ್ನೋ ಒಂದಾದ್ರೂ ಸುಲಭವಾಗಿ ಹೊರಗೆ ಬರ್ಬೋದು. ಎಲ್ರಿಗೂ ಕಷ್ಟ ಆಗ್ಬಿಡತ್ತೆ ಅಂತಲ್ಲ, ಆದ್ರೆ ಇವಾಗಿನ ಸಿಚುವೇಶನ್ ನೋಡಿದ್ರೆ ಇವಾಗ ಚಿಕ್ಕ ಮಕ್ಳಿಗೆಲ್ಲ PCOD PCOS ಅಂತ ಅವರು ಇನ್ನು ಪೀರಿಯಡ್ ಆಗೋಕೆ ಸ್ಟಾರ್ಟ್ ಮಾಡಿ ಒಂದ್ 4-5 ವರ್ಷಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಅದೇ ಮುಂದೆ ಅವರು ಮೆನೋಪಾಸಿಗೆ ಹೋಗೋ ತನಕ ಅದೆಲ್ಲಾ ಸಫರ್ ಆಗಿ ಮೆನೋಪಾಸು ಅನ್ನೋದು ಒಂದು ನರಕ ಆಗ್ಬಿಡತ್ತೆ. ಸೊ ಎಲ್ಲಾ ಹೆಣ್ಮಕ್ಳು ಫಸ್ಟ್ ಫಿಸಿಕಲಿ ನಾವು ಫಿಟ್ ಆಗಿರೋದನ್ನ ಅಭ್ಯಾಸ ಮಾಡ್ಕೊಬೇಕು. ಅಂದ್ರೆ ನಮ್ಮ ರೂಟೀನ್ ನಲ್ಲಿ ಯೋಗ, ಜಿಮ್, ವಾಕ್ ಅಥವಾ ಏರೋಬಿಕ್ಸ್ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಾವು ವರ್ಕೌಟ್ ಅನ್ನ ಮಾಡಬೇಕು. ಜೊತೆಗೆ ಒಳ್ಳೆ ಆಹಾರಗಳನ್ನ ತಗೊಬೇಕು. ಎಮೋಷನಲ್ ಸಪೋರ್ಟ್ ಅನ್ನ ನಾವು ಮನೆಯಲ್ಲಿ ಕೊಟ್ಟಿಲ್ಲ ಅಂದ್ರೆ ಕೇಳಬೇಕು. ಕೊಟ್ಟಿಲ್ಲ ಅಂದ್ರೆ ಅವಾಗ ಏನ್ ಮಾಡೋದು? ಅವಾಗ ನಾವು ನಮ್ಮನ್ನ ಹೆಂಗೆ ಖುಷಿಯಾಗಿ ಇಟ್ಕೊಬೇಕು. ಕಷ್ಟ ಆಗತ್ತೆ ಇದು, ಮೂರನೇವರು ಹೇಳೋಕೆ ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಬೇಕು. ಮನೆಯವರೆಲ್ಲ ಕೊಟ್ಟಿಲ್ಲ ಅಂದ್ರೂ ಓಕೆ, ನೀ ಖುಷಿಯಾಗಿರು ಅಂತ ನಾವು ಇನ್ನೊಬ್ಬರಿಗೆ ಚೆನ್ನಾಗಿ ಹೇಳ್ಬೋದು. ಬಟ್ ಅದನ್ನ ಫೀಲ್ ಮಾಡೋಕೆ ತುಂಬಾ ಕಷ್ಟ ಆಗ್ಬಿಡತ್ತೆ, ಫೀಲ್ ಮಾಡ್ತಾ ಇದ್ದವರಿಗೆ. ಸೊ ಆದ್ರೂ ನಾವೇನ್ ಮಾಡ್ಬೇಕು, ಅದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಮಗೆ ಇಷ್ಟವಾದ ಯಾವುದೇ ಒಂದು ಹಾಬಿ ಇದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ವರ್ಕಿಂಗ್ ವುಮೆನ್ ಆದ್ರೆ ಮತ್ತೊಂಥರ ಮ್ಯಾನೇಜ್ ಮಾಡ್ಕೊಬೇಕು, ಹೌಸ್ ವೈಫ್ ಆದ್ರೆ ಒಂಥರ ಮ್ಯಾನೇಜ್ ಮಾಡ್ಕೊಬೇಕು. ಹೆಂಗೋ ಒಟ್ಟಿನಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಬೇಕು. ನಮ್ಗೆ ಯಾರು ಸಪೋರ್ಟಿವ್ ಸಿಸ್ಟಮ್ ಇಲ್ಲ, ಆ ತರದಲ್ಲ ಎಮೋಷನಲ್ ಸಪೋರ್ಟ್ ಅನ್ನ ಮಾಡೋದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮಾಡೋದಿಲ್ಲ ಅಂತ ನಾವು ಎಷ್ಟೋ ಜನರಿಗೆ ಆ ತರ ಸಪೋರ್ಟ್ ಸಿಕ್ಕಲ್ಲ ಅಂತ ಅವರು ಈ ತರ ಎಮೋಷನಲ್ ಸಪೋರ್ಟ್ ಸಿಗೋದಿಲ್ಲ ಅಂತ ಡಿಪ್ರೆಷನ್ಗೆಲ್ಲ ಹೋಗಿ ಅವರು ಕಷ್ಟ ಅನುಭವಿಸಿರೋದನ್ನ ನಿಮ್ಮ ನಡುವೆ ನಾವು ತುಂಬಾ ನೋಡ್ತಿರ್ತೀವಿ. ಸೊ ಆ ತರ ಎಲ್ಲ ಆಗದೆ ಇರೋ ತರ ನಾವು ನೋಡ್ಕೊಬೇಕು. ಅಥವಾ ರೆಗ್ಯುಲರ್ ಆಗಿ ಏನಾದ್ರೂ ಮೆಡಿಕಲ್ ಚೆಕ್ಅಪ್ ಬೇಕಾ ಅದನ್ನೆಲ್ಲ ನಾವು ನೋಡ್ಕೊಬೇಕು. ಸೊ ಒಂದು ಮನೆಯವರು ಹೆಲ್ಪ್ ಮಾಡಬೇಕು. ಮನೆಯವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವೇನೆ ನಾವು ಹೆಲ್ಪ್ ಮಾಡ್ಕೊಳ್ಳೋದನ್ನ ನಾವು ಕಲ್ತ್ಕೊಬೇಕು. ಅಂದ್ರೆ ನಾವು ಯಾವ ತರ ಅದರಿಂದೆಲ್ಲ ಹೊರಗಡೆ ಬರ್ಬೇಕು. 100% ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 50% ಆದ್ರೂ ನಾವು ಅದನ್ನ ಟ್ರೈ ಮಾಡ್ಬೋದು. ತುಂಬಾ ಜನ ಎಷ್ಟು ಕಷ್ಟಪಡ್ತಿರ್ತಾರೆ ಅಂದ್ರೆ ನಾವೇ ಹೇಳ್ತಿರ್ತೀವಿ ನಮ್ಮ ಸರೌಂಡಿಂಗ್ ಎಲ್ಲ ಚೆನ್ನಾಗಿದೆ, ಕೋಟಿ ಆಸ್ತಿ ಇದೆ, ಮಕ್ಕಳಿದ್ದಾರೆ, ಗಂಡ ಇದ್ದಾನೆ, ಆದ್ರೂ ಸೂಯಿಸೈಡ್ ಮಾಡ್ಕೊಳ್ಳಂತೆ ಅಂತ ನಾವು ಎಷ್ಟೋ ವರ್ಷದಲ್ಲಿ ಎಷ್ಟೋ ಕೇಳ್ತಿರ್ತೀವಿ. ಯಾಕೆ? ದುಡ್ಡಿಂದನೇ ಎಲ್ಲದನ್ನು ತಗೊಳಕ್ಕಾಗಲ್ಲ. ಎಷ್ಟೇ ದುಡ್ಡಿದ್ರೂ ಎಮೋಷನಲ್ ಸಪೋರ್ಟ್ ಮನೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ಆ ಹೆಣ್ಮಕ್ಳ ಜೀವನ ನರಕ ಆಗ್ಬಿಡತ್ತೆ. ಸೊ ಫಿಟ್ ಆಗಿ ಮೆಂಟಲಿ ಫಿಸಿಕಲಿ ಇರೋ ತರ ನಾವು ನೋಡ್ಕೊಳ್ಳೋದನ್ನ ಕಲ್ತ್ಕೊಬೇಕು. ಇಲ್ಲ ಕೆಲವೊಬ್ಬರಿಗೆ ಮನೆಯಲ್ಲಿ ಕೊಡ್ತಾರೆ, ಎಮೋಷನಲ್ ಸಪೋರ್ಟ್ ಕೊಡ್ತಾರೆ, ಫಿಸಿಕಲಿ ಹೆಲ್ಪ್ ಮಾಡ್ತಾರೆ, ಆದ್ರೂ ಸಿವಿಯರ್ ಮೆನೋಪಾಸ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ದು ಸಜೆಷನ್ ತಗೊಂಡು ಅವ್ರು ಏನ್ ಹೇಳ್ತಾರೋ ಆ ತರ ನಾವು ಫಾಲೋ ಮಾಡಬೇಕು. ಇನ್ನೇನಾದ್ರೂ ಡೆಫಿಷಿಯನ್ಸಿ ಎಲ್ಲ ಇದ್ರೆ ಅದಕ್ಕೆ ರಿಲೇಟೆಡ್ ನಾವು ಮೆಡಿಸಿನ್ ಅನ್ನ ತಗೊಬೇಕು. ನೆಗ್ಲೆಕ್ಟ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲವೊಂದು ರೂಟೀನ್ ಗಳನ್ನ ತಪ್ಪದೇನೆ ಪಾಲಿಸಬೇಕು. ಅದೇ ನಾನು ಹೇಳಿದ್ನಲ್ಲ ಇವಾಗ, ಧ್ಯಾನ, ಯೋಗ, ಮೆಡಿಟೇಷನ್, ಜಿಮ್ ಅಥವಾ ಏರೋಬಿಕ್ಸ್, ಹೆಲ್ದಿ ಫುಡ್ ತಗೊಳ್ಳೋದು, ನಮ್ಮನ್ನ ನಾವು ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ ನೋಡೋದು, ಅಥವಾ ನಮ್ದೇನಾದ್ರೂ ಹಾಬಿ ಇದೆ ಅಂದ್ರೆ ಅದರಲ್ಲಿ ನಾವು ಆಕ್ಟಿವ್ ಆಗಿ ಇದ್ಬಿಡೋದು. ವರ್ಕಿಂಗ್ ವುಮೆನ್ ಆದ್ರೆ ಔಟ್ ಸೈಡೇ ಇದ್ದಿರ್ತೀವಿ, ಬಟ್ ಮನೆಯಲ್ಲಿ ಬಂದ ಮೇಲೂ ನಾವು ನಮಗೆ ಟೈಮ್ ಕೊಟ್ಕೊಂಡು ನಮ್ಮ ಬಾಡಿಗೆ ಮೈಂಡಿಗೆ ಏನ್ ಖುಷಿ ಸಿಗತ್ತೋ ಅದನ್ನ ನಾವು ಮಾಡ್ಬೇಕು. ಅದಷ್ಟ ಮಾಡ್ಕೊಂಡ್ರೆ ಈ ಮೆನೋಪಾಸ್ ಅನ್ನೋ ಒಂದು ಕಷ್ಟದ ಟೈಮ್ ಇಂದ ನಾವು ಹೊರಗೆ ಬರ್ಬೋದು. ಎಲ್ಲರಿಗೂ ಕಷ್ಟ ಆಗತ್ತೆ ಅಂತಲ್ಲ, ಕೆಲವೊಬ್ಬರಿಗೆ ಏನು ಗೊತ್ತೇ ಆಗದೇನೆ ಮೆನೋಪಾಸು ಕಳೆದೋಗ್ಬಿಟ್ಟಿರುತ್ತೆ. ಕೆಲವೊಬ್ಬರಿಗೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 80-90% ಹೆಣ್ಮಕ್ಳಿಗೆ ಮೆನೋಪಾಸ್ ಅಲ್ಲಿ ಕಷ್ಟ ಆಗತ್ತೆ. ಒಂದು 10% ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲದೇನೆ ಮೆನೋಪಾಸು ಕಳೆದೋಗಿ, ಇನ್ನೇನು ಆಗಿಲ್ಲ ಅಂದ್ರೆ ಪೀರಿಯಡ್ ನಾನ್ ಸ್ಟಾಪ್ ಪೀರಿಯಡ್ ಅಥವಾ ಹೆವಿ ಬ್ಲೀಡಿಂಗು ಈ ತರದ್ದೆಲ್ಲಾದ್ರೂ ಆಗ್ತಿರತ್ತೆ. ಯಾವುದೋ ಒಂದು ರೀತಿಯಲ್ಲಿ ಹೆಣ್ಮಕ್ಳು ಮೆನೋಪಾಸ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡ್ಬೇಕು ಅಂದ್ರೆ ನಾವು ಫಿಸಿಕಲಿ ಫಿಟ್ ಆಗ್ಬೇಕು, ಹೆಲ್ದಿ ಆಗಿ
ಇರೋದನ್ನ ನೋಡ್ಕೊಬೇಕು. ಎಮೋಷ್ನಲಿ ಮನೆಯವರ ಸಪೋರ್ಟ್ ಬೇಕು, ಕೆಲವೊಮ್ಮೆ ಫಿಸಿಕಲಿನೂ ಅವ್ರದ್ದು ಸಪೋರ್ಟ್ ಬೇಕಾಗುತ್ತೆ. ಒಟ್ಟಿನಲ್ಲಿ ಮನೆಯವರು ನಮ್ಮ ಜೊತೆಗಿದ್ರೆ, ಹೆಣ್ಮಕ್ಳ ಜೊತೆಗಿದ್ರೆ ಮಾತ್ರ ಈ ಮೆನೋಪಾಸ್ ಅನ್ನೋ ಕಷ್ಟದಿಂದ ಈಸಿಯಾಗಿ ಹೊರಗಡೆ ಬರ್ಬೋದು. ಬಟ್ ಗಂಡ ಕೇರ್ ಮಾಡಿಲ್ಲ ಅಂದ್ರೆ ಹೆಂಡತಿಗೆ ಬೇಜಾರಾಗತ್ತೆ. ಆ ಬೇಜಾರು ಮಕ್ಕಳ ಮೇಲೂ ಇಫೆಕ್ಟ್ ಕೊಡತ್ತೆ. ಅಂದ್ರೆ ಹೆಂಡತಿ ಖುಷಿಯಾಗಿದ್ರೆ ಮಾತ್ರ ಮಕ್ಕಳು ಖುಷಿಯಾಗಿರಕ್ ಸಾಧ್ಯ, ಗಂಡನು ಖುಷಿಯಾಗಿರಕ್ ಸಾಧ್ಯ. ಹೆಂಡತಿ ಬೇಜಾರ್ ಮಾಡ್ಕೊಂಡಿದ್ರೆ ಗಂಡನು ಇರ್ಬೋದು ಒಂದ್ ಸ್ವಲ್ಪ ದಿನ ಖುಷಿಯಾಗಿ, ಬಟ್ ಅದ್ರ ಇಫೆಕ್ಟ್ ಲಾಂಗ್ ಟರ್ಮ್ ಅಲ್ಲಿ ಆಗೇ ಆಗತ್ತೆ ಫ್ಯಾಮಿಲಿ ಮೇಲೆ. ಸೊ ಎಲ್ಲಾ ಗಂಡ್ ಮಕ್ಳು ಅರ್ಥ ಮಾಡ್ಕೊಬೇಕು, ಯಾವುದೇ ಹೆಣ್ಮಗು ಮೆನೋಪಾಸ್ ಅಥವಾ ಪೀರಿಯಡ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದೆ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಸಪೋರ್ಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಎಲ್ರೂ ಮಾಡ್ತಾನೆ ಇಲ್ಲ ಅಂತ ನಾನೇನು ಅಂತಿಲ್ಲ. ಕೆಲವೊಬ್ರು ನಾನು ನೋಡಿದೀನಿ ತುಂಬಾ ಸಪೋರ್ಟಿವ್ ಆಗೂ ಇರ್ತಾರೆ. ಕೆಲವೊಬ್ರು ನರ್ಕ ಅನುಭವಿಸುವಷ್ಟು ಕೆಟ್ಟದಾಗಿ ಮನೆಯಲ್ಲಿ ಬಿಹೇವ್ ಮಾಡ್ತಾರೆ ಗಂಡು ಮಕ್ಕಳು. ಆದಷ್ಟು ಗಂಡು ಮಕ್ಕಳ ತಾಯಂದಿರು ಮಕ್ಕಳನ್ನ ಅಂದ್ರೆ ಗಂಡು ಮಕ್ಕಳಿಗೆ ಸ್ವಲ್ಪ ಚಿಕ್ಕೋರಿದ್ದಾಗಿಂದಾನೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು, ಅದನ್ನ ಕಲ್ತ್ಕೊಬೇಕು. ನೆಕ್ಸ್ಟ್ ಜನರೇಷನ್ಗೆ ಅದು ಇದೇ ನಾವೇನ್ ಇವಾಗ ಫೇಸ್ ಮಾಡಿದೀವೋ ಅದನ್ನ ಕಂಟಿನ್ಯೂ ಮಾಡಬಾರ್ದು. ಅಂದ್ರೆ ಗಂಡು ಮಕ್ಳ ಎದುರಿಗೆ ಮುಟ್ಟು, ಪೀರಿಯಡ್ ಇದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ, ಅದ್ರ ಬಗ್ಗೆನು ಹೇಳೋದಿಲ್ಲ, ಅವ್ರಿಗೇನು ಗೊತ್ತಾಗಬಾರ್ದು, ಅವರಿಂದ ಹೈಡ್ ಮಾಡ್ಬೇಕು. ಅದೆಲ್ಲ ಮಾಡ್ಕೊಂಡ್ರೆ ಮುಂದೆ ಗಂಡು ಮಕ್ಕಳು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಇವಾಗ ಈ ಏಜ್ ಅಲ್ಲಿ ನಾವೇನ್ ಫೇಸ್ ಮಾಡ್ತಿರ್ತೀವೋ ನೆಕ್ಸ್ಟ್ ಜನರೇಷನ್ ಅವರು ಅದನ್ನೇ ಫೇಸ್ ಮಾಡೋ ತರ ಆಗತ್ತೆ. ಸೊ ಗಂಡು ಮಕ್ಕಳ ತಾಯಂದಿರು ಯಾರು ಇರ್ತಾರೋ ಅವರು ಸ್ವಲ್ಪನಾದ್ರೂ ಈ ತರ ವಿಷಯನ ಅವರಿಗೆ ಹೇಳ್ಬೇಕು, ಅವರಿಗೆ ಅರ್ಥ ಮಾಡಿಸ್ಬೇಕು. ಅವರು ಅರ್ಥ ಮಾಡ್ಕೊಳ್ಳೋ ತರ ಮಾಡೋದು ನಮ್ಮ ಜವಾಬ್ದಾರಿ ಆಗತ್ತೆ. ನನ್ಗನ್ಸಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ನಿಮ್ಗೇನ್ ಅನ್ಸತ್ತೆ? ಕಮೆಂಟ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.